ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಏನಿದೆ ಅಂದ್ರೆ ಫೈನಲ್ ಎಕ್ಸಾಮ್ ಮಾರ್ಚ್ ಮಂತ್ ಅಲ್ಲಿ ಆಗ್ತಾ ಇದೆ. ಈಗ ಫಸ್ಟ್ ಪಿ ಯು ಸಿ ಆಗಿರ್ಬೋದು ಅಥವಾ ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು, ಈಗ ಕ್ಲಾಸಸ್ ಅನ್ನು ಕೂಡ ಅಟೆಂಡ್ ಆಗ್ತಾ ಇರ್ತೀರಾ, ಹಾಗೆ ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಮಾಡಬೇಕು, ಸರಿನಾ? ಹಾಗಿದ್ದಾಗ ಯಾವ ರೀತಿ ನಾವು ಟೈಮನ್ನ ಮ್ಯಾನೇಜ್ ಮಾಡಬಹುದು, ನಂತರ ಸ್ಟಡಿ ಟೈಮ್ ಟೇಬಲ್ ಯಾವ ರೀತಿ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡು ಅದ್ರ ಪ್ರಕಾರ ಸ್ಟಡಿ ಮಾಡಬಹುದು, ಅದನ್ನ ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ. ಅಂದ್ರೆ ಈಗ ಜನರಲ್ ಆಗಿ HEPS ಕಾಂಬಿನೇಷನ್ ಯಾವ ವಿದ್ಯಾರ್ಥಿಗಳಿಗಿದೆ ಅವರಿಗೋಸ್ಕರ ಈ ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಂತರ ನಿಮ್ಮ ಕಾಂಬಿನೇಷನ್ ಬೇರೆ ಆಗಿದ್ರೆ, ಈಗ HEPS ಏನಿದೆ ಅದ್ರ ಬದಲಿಗೆ ಯಾವ ಕಾಂಬಿನೇಷನ್ ಇದೆಯೋ ಆ ಸಬ್ಜೆಕ್ಟ್ಗಳನ್ನ ಇಲ್ಲಿ ಸೆಟ್ ಮಾಡಿಕೊಂಡು ನೀವು ಈ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಬಹುದು. ನಂತರ ಜನರಲಿ ಕಾಲೇಜ್ ಅವರ್ಸ್ ಏನಿದೆ ಅಂದ್ರೆ ಕಾಲೇಜ್ ಟೈಮಿಂಗ್ ಏನಿದೆ ಅದು ಮಾರ್ನಿಂಗ್ 8 o'clock ಇಂದ 5 o'clock ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ವಿಡಿಯೋನ ರೆಕಾರ್ಡ್ ಮಾಡ್ತಿದ್ದೀವಿ. ಹಾಗಿದ್ರೆ ಈಗ 5 o'clockಗೆ ಅಂದ್ರೆ ಈವ್ನಿಂಗ್ 5 o'clockಗೆ ನಿಮ್ಮ ಕ್ಲಾಸ್ ಮುಗಿಯುತ್ತೆ ಅಂತ ಹೇಳಿದ್ರೆ ಮನೆಗೆ ಹೋಗೋದಾಗಿರ್ಬೋದು, ಮನೆಗೆ ಹೋಗಿ ಟೀ ಕಾಫಿ ಅಥವಾ ಸ್ನಾಕ್ಸ್, ಅದಕ್ಕೋಸ್ಕರ ರಿಲ್ಯಾಕ್ಸೇಷನ್ ಟೈಮ್ ಅಂತ 5 o'clock ಇಂದ 6 o'clock ವರೆಗೆ ಟೈಮ್ ಅನ್ನ ಕೊಟ್ಟಿದ್ದೀನಿ. ಓಕೆನಾ? 6 o'clock ಇಂದ ನಿಮ್ಮ ಸ್ಟಡಿ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಅದಂದ್ರ ಹಾಗಿದ್ರೆ ಮೊದಲಿಗೆ ಸಂಜೆ 6:30ರಿಂದ 7:30 ನೀವೇನ್ ಮಾಡ್ತೀರಾ, ಇಂಗ್ಲಿಷ್ ಅನ್ನ ಓದ್ತೀರಾ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಓದ್ತೀರಾ. ಅದಕ್ಕೆ ರಿಲೇಟೆಡ್ ಸಮರಿ ಅಂತ ತಿಳ್ಕೊಳ್ಳೋದಾಗಿರ್ಬೋದು, ಬರೆಯೋದನ್ನ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು. ಯಾಕಂತ ಹೇಳಿದ್ರೆ ನನಗೆ ತುಂಬಾ ಆರ್ಟ್ಸ್ ವಿದ್ಯಾರ್ಥಿಗಳು ಹೇಳೋದು ಅವರಿಗೆ ಇಂಗ್ಲಿಷ್ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಓಕೆನಾ? ಇಂಗ್ಲಿಷ್ ನಿಮಗೆ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿದ್ರೆ ಬರದೆ ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಆಗಿರಬಾರ್ದು. ಯಾಕಂದ್ರೆ ಲ್ಯಾಂಗ್ವೇಜಸ್ ಏನಿರುತ್ತೆ ಅದರಲ್ಲಿ ಈ ಸ್ಪೆಲ್ಲಿಂಗ್ ಏನಿದೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಏನು ಮಿಸ್ಟೇಕ್ ಆಗಬಾರ್ದು, ಅದಕ್ಕೋಸ್ಕರ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ? ಈವ್ನಿಂಗ್ 6 o'clock ಇಂದ 7:30 ವರೆಗೆ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡ್ತೀರಾ. ಅದಂತರ ಎಕನಾಮಿಕ್ಸ್ ಅದನ್ನ 7:30 ಇಂದ 9 o'clock ವರೆಗೆ ಸ್ಟಡಿ ಮಾಡ್ತೀರಾ. ಅದಂತರ ರಾತ್ರಿ 9ರಿಂದ 9:30 ವರೆಗೆ ಡಿನ್ನರ್ಗೋಸ್ಕರ ಅಂದ್ರೆ ಊಟಗೋಸ್ಕರ ಟೈಮಿಂಗ್ ಅನ್ನ ಇಟ್ಟಿದ್ದೀನಿ. ಅದರ ನಂತರ ಹಿಸ್ಟ್ರಿ ಏನಿದೆ, ಇತಿಹಾಸ, ಅದನ್ನ 9:30 ಇಂದ 11 o'clock ವರೆಗೆ ಓದಿ. ಅದರ ನಂತರ ಈಗ ಹೋಮ್ವರ್ಕ್ ಕೊಟ್ಟಿದ್ರೆ ಅಥವಾ ಆಲ್ರೆಡಿ ಓದಿರೋ ಯಾವುದೊಂದು ಚಾಪ್ಟರ್ ಅದನ್ನ ರಿವಿಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 11 o'clock ಇಂದ 12 o'clock ವರೆಗೆ ಮಾಡ್ಬೋದು, ರಿವಿಷನ್ ಮಾಡ್ಬೋದು. ಅಥವಾ ನಿಮ್ಗೆ ಯಾವುದೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಡಿಫಿಕಲ್ಟ್ ಅನಿಸ್ತಾ ಇದೆ, ಎಕನಾಮಿಕ್ಸ್ ನಿಮಗೆ ಡಿಫಿಕಲ್ಟ್ ಅನಿಸ್ತಾ ಇದೆ, ಹಾಗಿದ್ದಾಗ ಇದಿಷ್ಟು ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ. ಅದಂತರ ಡಿಫಿಕಲ್ಟ್ ಅನ್ನೋ ಸಬ್ಜೆಕ್ಟ್ನ ಇಲ್ಲಿ ಬೇಕಿದ್ರೆ ರಿವಿಷನ್ ಅದೇನು ಟೈಮ್ ಕೊಟ್ಟಿದ್ದೀನಿ ಅದರೊಳಗಡೆ ಕವರ್ ಮಾಡ್ಕೋಬಹುದು. ನಂತರ ಆರ್ಟ್ಸ್ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಅಂದ್ರೆ 5 o'clock ವರೆಗೆ ಕ್ಲಾಸ್ ಇರತ್ತೆ ಅಂತ ಅನ್ಸಲ್ಲ, ಬೇಗನೆ ಬಿಟ್ಟಿರ್ತಾರೆ. ನಿಮಗೆ ಬೇಗನೆ ಕಾಲೇಜ್ ಬಿಟ್ಟಿದ್ದಿದ್ರೆ ಆ ಟೈಮಲ್ಲಿ ಈಗ 6 o'clock ಏನಿದೆ ಅದ್ರ ಒಳಗಡೆ ನಿಮ್ಮ ಹೋಮ್ ವರ್ಕ್ ಏನಾದರೂ ಕೊಟ್ಟಿದ್ರೆ ಆ ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿ. ಓಕೆ? ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿ. ಅದರ ನಂತರ ಇದನ್ನು ಕೂಡ ಸ್ಟಡಿಗೋಸ್ಕರ, ಈ ಟೈಮನ್ನು ಕೂಡ ಸ್ಟಡಿಗೋಸ್ಕರ ಯೂಸ್ ಮಾಡ್ಕೋಬಹುದು. ಯಾವುದೊಂದು ಪರ್ಟಿಕ್ಯುಲರ್ ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ಅದ್ರ ಪ್ರಿಪ್ರೇಷನ್ಗೆ ಯೂಸ್ ಮಾಡ್ಕೋಬಹುದು. ಅಂದ್ರೆ PYQs ಅನ್ನ ಸಾಲ್ವ್ ಮಾಡ್ತಿರೋ ಅಥವಾ ಓದಿರೋದನ್ನ ರಿವಿಷನ್ ಮಾಡೋದಕ್ಕೆ ಬರೆದು ಪ್ರಾಕ್ಟೀಸ್ ಮಾಡ್ತಿರೋ ಅದಕ್ಕೋಸ್ಕರ ಯೂಸ್ ಮಾಡ್ಕೋಬಹುದು. ನಂತರ ನಿಮಗೆ ಸಜೆಷನ್ ಕೊಡೋದಾದ್ರೆ ಆದಷ್ಟು ಬರದೆ ಪ್ರಾಕ್ಟೀಸ್ ಮಾಡಿ. ಯಾಕಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಓದಿರೋದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ? ಅದಂತರ ಈ ಒಂದು ಟೈಮ್ ಟೇಬಲ್ ಏನಿದೆ ಅದನ್ನ ನೀವು ಮಂಡೇ, ವೆನ್ಸ್ಡೇ ಹಾಗೆ ಫ್ರೈಡೇ ಫಾಲೋ ಮಾಡ್ತೀರಾ. ಓಕೆ? ಅದಂತರ ಟ್ಯೂಸ್ಡೇ, ಥರ್ಸ್ಡೇ ಹಾಗೆ ಸ್ಯಾಟರ್ಡೇ, ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ ಏನಿದೆ ಅವಾಗಲೂ ಕೂಡ 5 o'clockಗೆ ಕಾಲೇಜ್ ಮುಗ್ದಿರುತ್ತೆ. 5 to 6 ರಿಲ್ಯಾಕ್ಸೇಷನ್ ಟೈಮ್. ಅದರ ನಂತರ ಪೊಲಿಟಿಕಲ್ ಸೈನ್ಸ್ ಏನಿದೆ ಅದನ್ನ ಈವ್ನಿಂಗ್ 6 o'clock ಇಂದ 7:30 ವರೆಗೆ ಸ್ಟಡಿ ಮಾಡ್ತೀರಾ. ಅದಂತರ ಸೋಷಿಯಾಲಜಿಯನ್ನ 7:30 ಇಂದ 9 o'clock ವರೆಗೆ ಸ್ಟಡಿ ಮಾಡ್ತೀರಾ. ಅಂದ್ರೆ PYQs ಅನ್ನ ಸಾಲ್ವ್ ಮಾಡೋದಾಗಿರ್ಬಹುದು, ಅಥವಾ ಆ ಚಾಪ್ಟರ್ ಯಾವುದೊಂದು ಚಾಪ್ಟರ್ ಓದಿಲ್ಲ ಅದನ್ನ ಓದ್ಕೊಳ್ಳೋದಾಗಿರ್ಬಹುದು, ಆ ರೀತಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ? ಅದಂತರ ರಾತ್ರಿ 9ರಿಂದ 9:30 ವರೆಗೆ ಊಟ ಮಾಡ್ತಾರೆ, ಡಿನ್ನರ್. ಅದಂತರ ಲ್ಯಾಂಗ್ವೇಜ್ ಏನಿದೆ, ಕನ್ನಡ ಆಗಿರಬಹುದು ಅಥವಾ ನೀವು ಹಿಂದಿ ತೆಗೆದುಕೊಂಡ್ರೆ ಹಿಂದಿ ಆಗಿರ್ಬೋದು, ಸಂಸ್ಕೃತ ತೆಗೆದುಕೊಂಡ್ರೆ ಸಂಸ್ಕೃತ ಆಗಿರ್ಬೋದು, ಅದನ್ನ 9:30 ಇಂದ 11 o'clock ವರೆಗೆ ಓದ್ತೀರಾ. ಅಂದ್ರೆ ಈಗ ಗ್ರಾಮರ್ ರಿಲೇಟೆಡ್ ಸ್ಟಡಿ ಮಾಡಬೇಕಾಗತ್ತೆ, ಲೆಟರ್ ರೈಟಿಂಗ್ ಇದ್ರೆ ಅದನ್ನು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಈ ರೀತಿ ಲ್ಯಾಂಗ್ವೇಜ್ ಅನ್ನ ಪ್ರಾಕ್ಟೀಸ್ ಮಾಡಿ. ಅದಂತರ ಹೋಮ್ವರ್ಕ್ ಮತ್ತು ರಿವಿಷನ್ಗೋಸ್ಕರ ರಾತ್ರಿ 11 ಗಂಟೆಯಿಂದ 12 ಗಂಟೆವರೆಗೆ ಟೈಮ್ ಕೊಟ್ಟಿರೋದು. 11ರಿಂದ 12 ಗಂಟೆವರೆಗೆ ಟೈಮ್ ಅನ್ನ ಸೆಟ್ ಮಾಡಿದ್ದೀನಿ. ಈ ರೀತಿ ಟೈಮ್ ಟೇಬಲ್ ಇರುತ್ತೆ. 12 ಗಂಟೆಗೆ ನಿದ್ದೆ ಮಾಡ್ತೀರಾ, ಅದಂತರ 6:30 ಹಾಗೆ ಹೇಳ್ತೀರಾ. ನಿಮಗೆ ಮತ್ತು ಸ್ವಲ್ಪ ನಿದ್ದೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿದ್ದೆ ಕೂಡ ಬೇಕಾದ್ರೆ ಮಾಡ್ಬೋದು, ಎಲ್ಲ ವರ್ಕ್ ಮುಗಿದಿದ್ರೆ. ಇಲ್ಲಿವರೆಗೆ ಸ್ಟಡಿ ಆಗುತ್ತಲ್ವಾ, ಅದ ನಂತರ 11 o'clock ಇಂದ 12 o'clock ವರೆಗೆ ರಿವಿಷನ್ ಮಾಡೋದಕ್ಕೆ ಯಾವುದೋ ಟಾಪಿಕ್ ಇಲ್ಲ, ಹೋಮ್ವರ್ಕ್ ಕೂಡ ಇಲ್ಲ, ಆ ರೀತಿ ಇದ್ದಾಗ ನಿದ್ದೆ ಮಾಡ್ಬೋದು ಬೇಕಿದ್ರೆ. ಅದರ ಮಾರ್ನಿಂಗ್ ಹೇಳ್ತೀರಾ, ರೆಡಿಯಾಗಿ 8 o'clockಗೆ ಕಾಲೇಜ್ಗೆ ಹೊರಡ್ತೀರಾ.
ಈ ರೀತಿ ಟೈಮ್ ಟೇಬಲ್ನ ರೆಡಿ ಮಾಡಿದ್ದೀನಿ. ನಂತರ ಮುಂದೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ, ಯಾವ ಒಂದು ವಿಷಯದ ಮೇಲೆ ಅಥವಾ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ, ವಿಡಿಯೋ ಮಾಡಿ ನಿಮಗೆ ಆ ವಿಡಿಯೋನ ಪ್ರೊವೈಡ್ ಮಾಡಲಾಗುತ್ತೆ ಅಥವಾ ಆ ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಲಾಗುತ್ತೆ. ಚೆನ್ನಾಗಿ ಸ್ಟಡಿ ಮಾಡಿರಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.